ಅವರು ದೈವಾಧೀನರಾಗಿದ್ದಾರೆ. ಅವರ ತವರಲ್ಲಿ ಇವತ್ತು ಏನು ಅಂತಿಮ ಕಾರ್ಯಗಳು ನಡೀತಿದೆ. ದಶವರ ಗ್ರಾಮದಲ್ಲಿ ಎಲ್ಲ ರೀತಿಯಾದಂಥ ನಾವು ಸುರಕ್ಷಿತವಾಗಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯಂಥ ಜನಗಳು ಎಷ್ಟೇ ಬಂದರೂ ಕೂಡ ಅದನ್ನು ವ್ಯವಸ್ಥಿತವಾಗಿ ಯಾರಿಗೂ ತೊಂದರೆ ಆಗದೆ ಇರೋಂಗೆ ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ಎಲ್ಲ ರೀತಿಯಾದ ನಾವು ಸಜ್ಜಿದ್ದೀವಿ. ಮತ್ತು ಏನು VIP ಮೂಮೆಂಟ್ಸ್ ಇರ್ಬೋದು ಅಥವಾ ಇತರೆ ಆ್ಯಕ್ಟರ್ಸ್ಗಳು ಬರ್ಬೋದು, ಅವ್ರಿಗೆ ಸಪ್ರೇಟಾಗಿ ಎನ್ಕ್ಲೋಷರ್ಸ್ಗಳು ಮಾಡ್ಕೊಂಡು ಯಾರಿಗೂ ಏನೂ ತೊಂದರೆ ಆಗದೆ ರೀತಿ ಎಲ್ಲ ಯೋಜನೆಗಳನ್ನು ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಸದ್ಯಕ್ಕೆ DCM ಅವ್ರು ಬರ್ತಿದ್ದಾರೆ. ಇನ್ನು ಬೇರೆ ಆ್ಯಕ್ಟರ್ಸ್ಗಳು ಬರ್ತಿದ್ದಾರೆ ಅಂತ ಮಾಹಿತಿ ಇದೆ. ಗೊತ್ತಾಗುತ್ತೆ, ಇನ್ನು ಕನ್ಫರ್ಮ್ ಆಗುತ್ತೆ. ಇಲ್ಲಿ ಬಂದಾಗ ಅವರ ಮನೆಯಲ್ಲಿ ಏನು ಮನೆ ಇದೆ, ಆ ಮನೆಯಲ್ಲಿ ಅವ್ರಿಗೆ ಎಲ್ಲ ಇಲ್ಲಿ ಸ್ವಗ್ರಾಮದವ್ರಿಗೆ ಎಲ್ಲರಿಗೂ ಅಲ್ಲಿ ಅಂತಿಮ ದರ್ಶನ ಪಡೆಯೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ನಂತರದಲ್ಲಿ ಅವರ ತೋಟ ಏನಿದೆ ಅಲ್ಲಿ ಅವರ ಅಂತಿಮ ಕಾರ್ಯಗಳು ನಡೆಯುತ್ತೆ. ನಮ್ಮ ಕಡೆಯಿಂದ ಏನು ಸರ್ಕಾರ ಆದೇಶ ಮಾಡಿದೆ, ಅವರಿಗೆ ಎಲ್ಲ ರೀತಿಯ ಸಕಲ ಗೌರವಗಳೊಂದಿಗೆ ಅವರಿಗೆ ಅಂತಿಮ ಕ್ರಿಯೆಯನ್ನು ಮಾಡಬೇಕು ಅಂತ ಅದ್ರ ಪ್ರಕಾರ ನಾವೆಲ್ಲ ಸುರಕ್ಷಿತವಾಗಿ ರೆಡಿ ಇದ್ದೀವಿ. ನೋಡಬೇಕಮ್ಮ, ಅಲ್ಲಿ ಅವ್ರ ಮನೆ ಹತ್ರ ಒಂದು 500 ಜನ ಸೇರ್ಬೋದು. ಇಲ್ಲಿ ಎಷ್ಟು ಜನ ಬರ್ತಾರೆ ಅಂತ ನೋಡಬೇಕು. ಥ್ಯಾಂಕ್ ಯು. ಗುಂಡಿಗೆ ಮಲಗಿಸಿ ತಲೆ ಅದೇ ಅಲ್ಲೇ ಸಮ ಮಾಡ್ಬಿಡ ಸಾಕಲ್ಲ. ಸ್ವಲ್ಪ ಅಲ್ಲ ಅಲ್ಲೇ ಅವ್ರದ್ದು ಆದ್ಮೇಲೆ ಅಲ್ಲೇ ಪೂಜೆ ಮಾಡಿ